ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಯೋಗಿ ಆದಿತ್ಯನಾಥ್ UP CM ಇವ್ರೇನಾದ್ರೂ ಮುಂದಿನ ಪ್ರಧಾನಿ ಮಂತ್ರಿ ಆಗ್ತಾರ, ಇವ್ರು ಏನಾದ್ರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅಂತ ಎಷ್ಟೊಂದು ಜನಕ್ಕೆ ಕ್ವಶನ್ ಇರುವಂತದ್ದು. ನಾನು ಕಳೆದ ಸಂಚಿಕೆಯಲ್ಲಿ ತಮಿಳುನಾಡು CM ಆಗಿರುವಂತ ಜೋಸೆಫ್ ವಿಜಯ್ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಮತ್ತೆ DK ಶಿವಕುಮಾರ್ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಯೋಗಿ ಆದಿತ್ಯನಾಥ್ ಅವರ ಒಂದು ಪರ್ಸನಲ್ ಹಾರೋಸ್ಕೋಪ್ ವಿವರಣೆ ಕೊಡ್ತಾ ಹೋಗ್ತೀನಿ, ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ನಮ್ಮ ಜಾತಕದಲ್ಲಿ ಕಂಪ್ಯಾರಿಸನ್ ಮಾಡೋಣ. ಒಂದು ಉನ್ನತವಾಗಿರುವಂತ ಒಬ್ಬ ವ್ಯಕ್ತಿ, ಯಾವುದೇ ಒಂದು ನೇಮ್ ಫೇಮ್ ಮಾಡಿರುವಂತವ್ರು, ಅವರ ಹಾರೋಸ್ಕೋಪ್ ಯಾವ ರೀತಿ ಇರುತ್ತೆ, ಮತ್ತೆ ನಮ್ಮ ಜನಸಾಮಾನ್ಯರು ಆರ್ಡಿನರಿ ಪೀಪಲ್ಸ್ ಹಾರೋಸ್ಕೋಪ್ ಯಾವ ರೀತಿ ಇರುತ್ತೆ ಅನ್ನೋದು ವಿವರಣೆ ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲಿಂದಾಗಿ ಇವ್ರು ಹುಟ್ಟಿರುವಂತದ್ದು 5/6/1972. ಇವರ ಟೈಮಿಂಗ್ಸ್ ಮತ್ತೆ ಬರ್ತ್ ಪ್ಲೇಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕೊಂಡಿರ್ತೀನಿ, ನೋಡಿ. ಇವರು ಸಿಂಹ ಲಗ್ನದಲ್ಲಿ ಇವರ ಜನನ. ಲಗ್ನದಿಂದ 5ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಚಂದ್ರ, 10ನೇ ಮನೆಯಲ್ಲಿ ಶನಿ, ಸೂರ್ಯ, ಬುಧ, 11ನೇ ಮನೆಯಲ್ಲಿ ಕುಜ, ಶುಕ್ರ ಮತ್ತೆ ಕೇತು. ಇವರು ಇರುವಂತದ್ದು ಮೇನ್ ಚಾಟ್ ಅಲ್ಲಿ. ನಾನು ಯಾವುದೇ ಒಂದು ಹಾರೋಸ್ಕೋಪ್ ಇದೊಂದು ಬಾಡಿ ಟೈಪ್ ನೋಡ್ತೀನಿ. ಒಂದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ನೋಡ್ಬೇಕಾದ್ರೆ ಇದು ಬಾಡಿ, ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅಂತ ನಾವು ನೋಡ್ಬೇಕಾದ್ರೆ ನಾವು MRI ಮಾಡಿಸ್ತೀವಿ, CT ಸ್ಕ್ಯಾನ್ ಮಾಡಿಸ್ತೀವಿ, ಬ್ಲಡ್ ರಿಪೋರ್ಟ್ ಎಲ್ಲ ನೋಡ್ತೀವಿ. ಆ ಬ್ಲಡ್ ರಿಪೋರ್ಟ್, CT ಸ್ಕ್ಯಾನ್ ಎಲ್ಲ ಇದರಲ್ಲಿ ಅಡಗಿರುತ್ತೆ. ಪ್ರತಿಯೊಬ್ಬ ಹಾರೋಸ್ಕೋಪ್ ಅನ್ನು ಹಿಂಗೇನೆ, ಪ್ರತಿಯೊಬ್ರು ಇಂಡಿವಿಜುವಲ್ ನಾವು ಚೆಕ್ ಮಾಡ್ಬೇಕಾದ್ರೆ ನಾವು ಬರೀ ಮೇನ್ ಚಾಟ್ ಅಲ್ಲಿ ಜಾತಕದಲ್ಲಿ ನಿನ್ಗೆ ಗಜಕೇಸರಿ ಯೋಗ ಇದೆ, ಅಮಲ ಯೋಗ ಇದೆ ಅಂತ ಬರೀ ನಾವು ಈ ಚಾಟ್ ನೋಡಕ್ಕಾಗಲ್ಲ. ಅವ್ರಿಗೆ ನಡೀತಿರುವಂತದ್ದು ದಶ ಯಾವುದು, ದಶಾಭುಕ್ತಿಗಳು ಯಾವುದು, ಮತ್ತೆ ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಅವರ ಇಂಡಿವಿಜುವಲ್ ಚಾಟ್ ಅಲ್ಲಿ ಪ್ರತಿಯೊಬ್ಬರದ್ದು ನಾವು ಈ ರೀತಿ ಅನಾಲಿಸಿಸ್ ಮಾಡ್ತೀವಿ. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಕಸ್ಪಲ್ ಅಂತ ಇರುತ್ತೆ, ಕನ್ಫರ್ಮ್ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸರ್, ಕನ್ಫರ್ಮ್ ಆಗಿ ನನ್ನ ಜೀವನದಲ್ಲಿ ಮಕ್ಕಳಾಗುತ್ತಾ, ಕನ್ಫರ್ಮ್ ಆಗಿ ನಾನು ಪ್ರಾಪರ್ಟಿ ತಗೊಳ್ತೀನ ಅಂತ ಕಸ್ಪಲ್ ಅಂತ ಇರುತ್ತೆ. ಅದು ಕೂಡ ಹೋಗಿ ನಾವು ಚೆಕ್ ಮಾಡ್ತೀವಿ. ಇದು ಫಸ್ಟ್, ಸೆಕೆಂಡು, ಮೂರನೇದು ಕಸ್ಪಲ್ ಅಲ್ಲಿ ಕೂಡ ಕನ್ಫರ್ಮ್ ಆಗಿ ನೋಡುವಂಥದ್ದು. ಮೊದಲಿಂದಾಗಿ ಯಾವುದೇ ಒಂದು ಜಾತಕ ಪ್ರಬಲವಾಗಿದೆಯಾ, ನಿಮ್ಮ ಜಾತಕ ಪ್ರಬಲವಾಗಿದೆಯಾ ಅಂತ ನೋಡ್ಕೋಬೇಕಂದ್ರೆ ಕೇಂದ್ರ ತ್ರಿಕೋಣದಲ್ಲಿ ಗ್ರಹಗಳಿದ್ರೆ ಪ್ರಬಲವಾಗಿದೆ ಅಂತ ಅನ್ಕೊಂಡಿರ್ತೀವಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಗೊತ್ತಿರೋರು ನೋಡಿ, ಗೊತ್ತಿಲ್ದಿರೋ ತಿಳ್ಕೊಳ್ಳಿ. ನೋಡಿ, ಇದು ಕೇಂದ್ರ 1, 4, 7, 10 ಮತ್ತೆ ತ್ರಿಕೋಣ ಅಂದ್ರೆ 5, 9 ಕಾಂಬಿನೇಷನ್ಸ್ ಬರುವಂತದ್ದು. ಅಂದ್ರೆ ನಿಮ್ಮ ಲಗ್ನದಲ್ಲಿ ಅಂದ್ರೆ 1ನೇ ಮನೆ, 4, 7, 10ನೇ ಮನೆಯಲ್ಲಿ ಗ್ರಹಗಳು ಇದೆಯಾ ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಜಾತಕದಲ್ಲಿ ಅಂತ. ಮತ್ತೆ 5, 9ದಲ್ಲಿ ಇದ್ರೆ ಕಾಂಬಿನೇಷನ್, ಅದು ಕೂಡ ತ್ರಿಕೋಣ ಬರುತ್ತೆ, ಅದು ಕೂಡ ಗ್ರಹಗಳು ಸ್ಟ್ರಾಂಗ್ ಆಗಿರುತ್ತೆ ಅಂತ ದಶಾಭುಕ್ತಿ ಬಂದಾಗ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅಂತ ತಿಳ್ಕೊಳ್ಬಹುದು. ಈಗ ಇವರು ಸಿಂಹ ಲಗ್ನದಲ್ಲಿ ಹುಟ್ಟಿರುವಂತವ್ರು ಜಾತಕದಲ್ಲಿ ಕಾಂಬಿನೇಷನ್ ಅಲ್ಲಿ 10ನೇ ಮನೆಯಲ್ಲಿ ಲಗ್ನಾಧಿಪತಿ ಸೂರ್ಯ ಬಂದು 10ನೇ ಮನೆಯಲ್ಲಿ ಕೂತಿರುವಂತದ್ದು, ಇದು ತುಂಬಾ ಪವರ್ಫುಲ್. 10ನೇ ಅಧಿಪತಿ ಶುಕ್ರ ಬಂದು 11ನೇ ಮನೆಯಲ್ಲಿದ್ದಾರೆ, ಇದು ಕೂಡ ತುಂಬಾನೇ ಪವರ್ಫುಲ್ಲು. ಇದ್ರ ಜೊತೆಗೆ ಇವರು ಹುಟ್ಟಿರುವಂತಹ ಸಮಯದಲ್ಲಿ ಇವರು ಗುರು ದಶೆಯಿಂದ ಇವರ ಜೀವನ ಪ್ರಾರಂಭ ಆಗಿರುತ್ತೆ. ಗುರು ದಶದಲ್ಲಿ ಪ್ರಾರಂಭ ಆದಾಗ ಕಾಂಬಿನೇಷನ್ ಅಲ್ಲಿ 6, 7, 10, 11 ಮತ್ತೆ 12 ಕಾಂಬಿನೇಷನ್ ಇರುವಂತದ್ದು. ಇವರು ವಿದ್ಯಾಭ್ಯಾಸ ಕೂಡ ನೋಡಿ ತುಂಬಾ ಉನ್ನತ ಸ್ಥಾನದಲ್ಲಿ ಓದಿರುವಂತವ್ರು, ಒಳ್ಳೆ ಎಜುಕೇಶನ್ ಪಡ್ಕೊಂಡಿರ್ತಾರೆ. ಇವರು BSc ಇನ್ ಮ್ಯಾಥಮೆಟಿಕ್ಸ್ ಮಾಡಿ ಮುಗಿಸಿರ್ತಾರೆ. ತದನಂತರ ಇವರು ಒಬ್ರು ಒಂದು ಮಠಕ್ಕೆ ಹೋಗಿ ಸೇರ್ಕೊಳ್ಳುವಂಥದ್ದು, ಏನಕ್ಕೆ ಅನ್ನೋದು ಅದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇವರು ಮದುವೆ ಆಗಿರಲ್ಲ, ಕಾಂಬಿನೇಷನ್ ಅಲ್ಲಿ ಇವರ ಒಂದು ಹಾರೋಸ್ಕೋಪ್ ಪ್ರಕಾರ ಮದುವೆ ಆಗಿರಲ್ಲ, ಅದು ಏನಕ್ಕೆ ಅನ್ನೋದು ತಿಳಿಸ್ಕೊಡ್ತೀನಿ. ನಮ್ಮ ಒಂದು ಜಾತಕ ಕೂಡ ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗತ್ತೆ. ಎಷ್ಟೊಂದು ಜನ ಮದುವೆ ಆಗ್ತಿರಲ್ಲ, ಏನಕ್ಕೆ ಮದುವೆ ಆಗಲ್ಲ, ಏನಕ್ಕೆ ಕೆಲವೊಬ್ರು ಮಠಕ್ಕೆ ಸೇರ್ಕೊಬಿಡ್ತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇವರ ದಶ ಬಂದು ಗುರು ದಶೆಯಿಂದ ಇವರ ಜೀವನ ಪ್ರಾರಂಭ ಆಗಿರುತ್ತೆ. ಕಾಂಬಿನೇಷನ್ ಅಲ್ಲಿ 11 ಎಲ್ಲ ತುಂಬಾ ಚೆನ್ನಾಗಿ ಓದ್ತಾರೆ, ಒಳ್ಳೆ ನೇಮ್ ಫೇಮ್ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದೇ ಶನಿ ದಶ. ಶನಿ ದಶ 2081 ಇಂದ 2000 ತನಕ ಇವ್ರಿಗೆ ಶನಿ ದಶ ಇರುವಂತದ್ದು. ಈ ಶನಿ ದಶದಲ್ಲಿ ಇವರು ಪ್ರಮುಖವಾಗಿ 2 ವಿಚಾರಗಳನ್ನ ನಾವು ನೋಡೋದಾದ್ರೆ, ಇವ್ರು 21ನೇ ವರ್ಷಕ್ಕೆ ಇವರು ಮಠಕ್ಕೆ ಸೇರ್ಕೊಳ್ತಾರೆ. ಆಗ ನಡೀತಿರುವಂತದ್ದೇ ಶನಿ ದಶೆ ಚಂದ್ರಭುಕ್ತಿ. ಯಾರ ಜಾತಕದಲ್ಲಿ ಈ 5, 12, 8 ಎಲ್ಲ ಆಕ್ಟಿವೇಟ್ ಆಗುತ್ತೆ, 5ನೇ ಮನೆ, 8, 12 ಅವರು ಮನೆ ಬಿಟ್ಟು
ಮಠಕ್ಕೆ ಹೋಗಿ ಸೇರ್ಕೊಳ್ಳುವಂಥದ್ದು. ಎಷ್ಟೊಂದು ಜನ ನೋಡಿ ನಾನು ಮನೇನೆ ಬೇಡ, ನಾನು ಯಾವ್ದಾದ್ರು ಮಠಕ್ಕೆ ಸೇರ್ಕೊಬಿಡ್ತೀನಿ, ಎಲ್ಲಾರು ಬೇರೆ ಕಡೆ ಹೊಂಟೋಗ್ತೀನಿ ಅಂದ್ರೆ ಅವರ ಜಾತಕದಲ್ಲಿ ಕಾಂಬಿನೇಷನ್ ಅಲ್ಲಿ 5A12 ಕಾಂಬಿನೇಷನ್ ಇರುವಂತದ್ದು. ಇದು ಪ್ರಮುಖವಾಗಿ ಅವರ ಪ್ರೇರೇಪಣೆ ಮಾಡಿರುವಂತದ್ದು. ನನ್ಗೆ ಈ ಸಾಂಸಾರಿಕ ಜೀವನ ಬೇಡ, ಮದುವೆ ಜೀವನ ಬೇಡ, ನಾನು ಹೋಗಿ ಮಠಕ್ಕೆ ಸೇರ್ಕೊಳ್ಳೋಣ ಅಂತ 512 ಕಾಂಬಿನೇಷನ್ಸ್ ಬಂದಾಗ. ನಂತರ ಮದುವೆ ಯಾಕಾಗಲ್ಲ ಅಂತ ಕೇಳಿರ್ತಾರೆ ನೋಡಿ. ಕಾಂಬಿನೇಷನ್ ಅಲ್ಲಿ ಅದೇ ಸಮಯದಲ್ಲಿ ಶನಿ ಮತ್ತೆ ರಾಹು ಭುಕ್ತಿ ಇರುತ್ತೆ ಅವ್ರಿಗೆ. ನಾವು ಇದನ್ನ ಹೆಂಗ್ ನೋಡ್ತೀವಿ ಅಂದ್ರೆ ಕಸ್ಪಲ್ ಅಲ್ಲಿ ಅಂತ ನೋಡ್ತೀವಿ. ಕಸ್ಪ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ರಾಹು ರೆಟ್ರೋಗ್ರೇಡ್ ಆಗಿದೆ. ಅವರ ಪರ್ಸನಲ್ ಆರೋಸ್ಕೋಪ್ ನಾನು ಚೆಕ್ ಮಾಡ್ಬೇಕಾದ್ರೆ ರಾಹು 7ನೇ ಮನೆ ರೆಟ್ರೋಗ್ರೇಡ್ ನಕ್ಷತ್ರದಲ್ಲಿ 1 and 10 ಕಾಂಬಿನೇಷನ್ ಬಂದಿದೆ. ಯಾರ ಜಾತಕದಲ್ಲಿ 1 and 10 ಕಾಂಬಿನೇಷನ್ಸ್ ಬಂದಿರುತ್ತೆ ಅವ್ರಿಗೆ ಸ್ವಲ್ಪ ಈ ಮದುವೆ ಜೀವನದಲ್ಲಿ ಅಷ್ಟು ಆಸಕ್ತಿ ಇರಲ್ಲ. ಇದ್ರ ಜೊತೆಗೆ 6ನೇ ಮನೆ ಏನಾದ್ರೂ ಇದ್ದಿದ್ರೆ ಅವರು ಮದುವೆ ಆಗಿ ಡೈವರ್ಸ್ ಆಗ್ಬಿಡ್ತಿದ್ರು. ಇನ್ ಕೇಸ್ ಏನಾದ್ರೂ ಫೋರ್ಸಬಲಿ ಪೇರೆಂಟ್ಸ್ ಮದುವೆ ಮಾಡಿದ್ರು ಕೂಡ ಅವ್ರಿಗೆ ಡೈವರ್ಸ್ ಆಗ್ಬಿಡುತ್ತೆ. ಕೆಲವೊಬ್ರು ನಮ್ಮ ಆರೋಸ್ಕೋಪ್ ಅಲ್ಲಿ ಕಾಂಬಿನೇಷನ್ 1, 6, 10 ಕಾಂಬಿನೇಷನ್ಸ್ ಏನಾದ್ರು ಇದ್ರೆ ಡೈವರ್ಸ್ ಆಗುವಂಥದ್ದು ಇದೇ ವಿಚಾರಕ್ಕೆ. ಇಲ್ಲಿ ರಾಹುಕೇತುಗಳು ಬಂದು ಡೈವರ್ಸ್ ಮಾಡಲ್ಲ, ಅಥವಾ ಕುಜ ಬಂದು ಡೈವರ್ಸ್ ಮಾಡಲ್ಲ, ಕುಜ ದೋಷ ಇದೆ ಆ ರೀತಿ ಎಲ್ಲ ಕಾಂಬಿನೇಷನ್ಸ್ ಅದು ಬಂದಾಗ 1, 10 ಮದುವೆ ಆಗದೆ ಇರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕಾಂಬಿನೇಷನ್ ಅಲ್ಲಿ ಏನಕ್ಕೆ ಅಂದ್ರೆ ಇವ್ರಿಗೆ 1 and 10 ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ಇದೇ ಎಷ್ಟೊಂದ್ ಜನ ಫೋರ್ಸಬಲಿ ಪೇರೆಂಟ್ಸ್ ಮಾಡ್ಬಿಡ್ತಾರೆ. ಹೆಣ್ಮಕ್ಳಿಗಿರ್ಬೋದು ಗಂಡ್ ಮಕ್ಳಿಗಿರ್ಬೋದು, ಫೋರ್ಸಬಲಿ ಮಾಡಿದಾಗ ಏನಾಗುತ್ತೆ, ಅವ್ರಾಯ್ತು ಅವ್ರ ಕೆಲಸ ಆಯ್ತು, ಸಾಂಸಾರಿಕ ಜೀವನದ ಬಗ್ಗೆ ಅವ್ರಿಗೆ ಆಸಕ್ತಿ ಇರಲ್ಲ. ಅದಕ್ಕೆ ಕಾಂಬಿನೇಷನ್ಸ್ ಅಲ್ಲಿ ಆ ದಶಾ ಮುಗಿಯೋವರೆಗೂ ಅಥವಾ ಕಸ್ಪಲ್ ಏನೋ ಕನ್ಫರ್ಮ್ ಆಗಿ ಹಿಂಗಿದ್ರೆ ಅಂತವ್ರು ಎಷ್ಟೊಂದ್ ಜನ ಮದುವೆ ಆಗದೆ ಕಾಲ ಕಳೀತಿರ್ತಾರೆ. ಏನಕ್ಕೆ ಅಂತ ಎಷ್ಟೊಂದ್ ಜನಕ್ಕೆ ಪ್ರಶ್ನೆ, ಏನಕ್ಕೆ ಮದುವೆ ಆಗಿಲ್ಲ ಅವನು, ಎಲ್ಲ ಇದೆ, ಪ್ರಾಪರ್ಟಿ ಇದೆ, ದುಡ್ಡಿದೆ, ಬಟ್ ಏನಕ್ಕೆ ಮದುವೆ ಆಗಿಲ್ಲ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ 1, 10, 1, 6, 10, 1, 5, 6, 10 ಇದು ಬಂದಾಗ ಕಸ್ಪಲ್ ಆಗ್ಲೇ ಹೇಳಿದೆ ಕನ್ಫರ್ಮೇಶನ್ ಅದು ಇದ್ದಾಗ ಅವ್ರಿಗೆ ಮದುವೆ ಆಗಲ್ಲ. ಒಂದು ಸನ್ಯಾಸತ್ವ ತಗೊಂಡ್ರು 21ನೇ ವರ್ಷಕ್ಕೆ 5A12 ಕಾಂಬಿನೇಷನ್ ಅಲ್ಲಿ 5ನೇ ಮನೆ 12ನೇ ಮನೆ. ನೆಕ್ಸ್ಟ್ ಮದುವೆ ಜೀವನ ಕೂಡ ಈ ರೀತಿ 1 and 10. ನಾನು 6 ಏನಕ್ಕೆ ಬರದೆ ಅಂದ್ರೆ ಡೈವರ್ಸ್ ಆಗ್ಬಿಡ್ತಿತ್ತು ಇನ್ ಕೇಸ್ ಏನಾದ್ರು ಮದುವೆ ಆಗಿದೆ, ಅಥವಾ ಸಪ್ರೇಷನ್ ದೂರ ಇರುವಂತದ್ದು, ಇವೆರಡರಲ್ಲಿ ಒಂದು ಆಗುವಂತದ್ದು. ಈಗ ಇವರು CM ಆಗ್ತಾರೆ 2017ಕ್ಕೆ CM ಆಗ್ತಾರೆ. ಆಗ ಕೇತು ದಶೆ ಅವ್ರಿಗೆ ನಡೆಯುತ್ತಿರುವಂತದ್ದು ನೋಡಿ. ಕೇತು ದಶೆ ಲಾಭಸ್ಥಾನ 11ನೇ ಮನೆ 10ನೇ ಮನೆ ನಕ್ಷತ್ರದಲ್ಲೂ 10 ನೇಮ್ ಅಂಡ್ ಫೇಮ್ ಮಾಡಿರುವಂತದ್ದು. ಜಾತಕದಲ್ಲಿ 10ನೇ ಮನೆ ಯಾರಿಗೆ ಬರುತ್ತೆ ಮತ್ತೆ 11ನೇ ಮನೆ ಲಾಭಸ್ಥಾನ, ಇವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗಿರುವಂತದ್ದು. 2017ರಿಂದ 24 ತನಕ 1 ಟರ್ಮ್ CM ಆಗಿ 2 ಟರ್ಮ್ CM ಆಗ್ತಾರೆ. ಮತ್ತೆ ನೆಕ್ಸ್ಟ್ ಈಗಿರುವಂತದ್ದು ಶುಕ್ರದಶ 2024ರಿಂದ 44 ತನಕನೂ ಶುಕ್ರದಶ ಇರುತ್ತೆ. ಕಾಂಬಿನೇಷನ್ ಅಲ್ಲಿ 11ನೇ ಮನೆ ಇದೆ. ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಇವ್ರೇನಾದ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ಕಾಂಬಿನೇಷನ್ ಅಲ್ಲಿ ನಕ್ಷತ್ರದಲ್ಲಿ ಸ್ವಲ್ಪ 5ನೇ ಮನೆ ಇದೆ. ಯಾರ ಜಾತಕದಲ್ಲಿ 5ನೇ ಮನೆ ಇರುತ್ತೆ ಸ್ವಲ್ಪ ಬಿಟ್ಕೊಡುವಂತದ್ದು ಸ್ವಲ್ಪ ಜಾಸ್ತಿ ಇರು. ನಾನು DK ಶಿವಕುಮಾರ್ ಅವ್ರ ವಿಚಾರನು ಹಿಂಗೆ ಹೇಳಿದೆ. ಇವ್ರ ಆಸಕ್ತಿ ತಗೋಬೇಕು. ನಾನು ಮದುವೆ ಆಗ್ಬೇಕು ಅಂದ್ರೆ ನನಗೆ ಆಸಕ್ತಿ ಇರ್ಬೇಕು. ನಿಮ್ಗೆ ಯೋಗ ಯೋಗ್ಯತೆ ಎಲ್ಲ ದೇವ್ರು ಕೊಟ್ಟಿರ್ತಾನೆ. ನಿಮ್ಮ ತಟ್ಟೆ ಮುಂದೆ ಊಟ ರೆಡಿ ಇರುತ್ತೆ, ನೀವು ತಗೊಂಡು ತಿನ್ನುವಂಥದ್ದು ಇಚ್ಛೆ ನಿಮ್ಗಿರ್ಬೇಕಂತ. ಅದೇ ರೀತಿ ಇವ್ರಿಗೆ CM ಇಂದ PM ಆಗ್ಬೇಕು ಅಂದ್ರೆ ಕಾಂಬಿನೇಷನ್ ಶುಕ್ರ ರೆಡಿ ಇದ್ದಾನೆ 3, 10, 11 ಕಾಂಬಿನೇಷನ್ ಕೊಡಕ್ಕೆ. ಬಟ್ ನಕ್ಷತ್ರದಲ್ಲಿ 4, 6, 7, 8, 10 ಇದು ಕೂಡ ರೆಡಿ ಇದೆ. ಬೇರೆ ಪ್ಲಾನೆಟ್ಸು ಅದ್ರ ಜೊತೆ ತಗೊಂಡಿರುವಂತ ಪ್ಲಾನೆಟ್ಸ್ ಎಲ್ಲ ರೆಡಿ ಇದೆ. ಬಟ್ 5ನೇ ಮನೆ ಇರೋದ್ರಿಂದ ಕಾಂಬಿನೇಷನ್ ಅಲ್ಲಿ ರಾಹು 5ನೇ ಮನೆ ಇರೋದ್ರಿಂದ ಇವರು ಸ್ವಲ್ಪ ಮನಸ್ಸು ಮಾಡಬೇಕು. ಚಂಚಲ ಮನಸ್ಸು ಅಂತ ಸಮಯದಲ್ಲಿ ಆಗ್ಬಾರ್ದು. ಖಂಡಿತ ನಾನು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತೀನಿ ಅಂತ ಇವ್ರೇನೋ ನಿರ್ಧಾರ ತಗೊಂಡ್ರೆ ಖಂಡಿತ ಇವರು ನೆಕ್ಸ್ಟ್ CM ಟು PM ಪ್ರೈಮ್ ಮಿನಿಸ್ಟರ್ ಆಗೋದಂತೂ ನಿಶ್ಚಿತ. ಯಾಕಂದ್ರೆ ಜಾತಕ ಎಲ್ಲ ಪ್ರಬಲವಾಗಿದೆ. ಎಲ್ಲಾ ಗ್ರಹಗಳು ಕೇಂದ್ರ ತ್ರಿಕೋಣದಲ್ಲಿರುವಂತದ್ದು, ಎಲ್ಲಾ ಗ್ರಹಗಳು ಉಚ್ಚ ಸ್ಥಾನದಲ್ಲಿರುವಂತದ್ದು. 11ನೇ ಮನೆ ನೋಡಿ, ಇವ್ರ ಜಾತಕದಲ್ಲಿ ಕೇತು ಅನ್ನೊಂದು, ಶುಕ್ರ ಅನ್ನೊಂದು, ಮತ್ತೆ ಬುಧ 2, 10, 11ನೇ ಮನೆ ಕಾಂಬಿನೇಷನ್ಸ್ ಬರುತ್ತೆ. ಮತ್ತೆ ಕುಜ ಕೂಡ 11ನೇ ಮನೆಯಲ್ಲಿ ಇರುವಂತದ್ದು. ಈ ರೀತಿ ಇದ್ದಾಗ ಗ್ರಹಗಳು ಎಲ್ಲಾ ಗ್ರಹಗಳು ಸಪೋರ್ಟ್ ಮಾಡ್ತಾ ಇದೆ. 5ನೇ ಮನೆ ಅಂತ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಕಾಂಬಿನೇಷನ್ ಅಲ್ಲಿ 5ನೇ ಮನೆ ಪೂರ್ವ ಪುಣ್ಯಸ್ಥಾನ, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. 5ನೇ ಮನೆಯಲ್ಲಿ ಕೂತಿರುವಂತರು ಗುರು ಮತ್ತೆ ಡಿಗ್ರಿ ವೈಸ್ ಅಲ್ಲಿ ರಾಹು ಕೂಡ ಬಂದು ಕೂತ್ಕೊಂಡಿರ್ತಾನೆ. ಎಲ್ಲಾ ತರ ವಿದ್ಯೆನೂ ಇವರು ತಿಳ್ಕೊಂಡಿರ್ತಾರೆ. ಪ್ರತಿಯೊಂದು ಮಾಹಿತಿ ಪಿನ್ ಅಂತ ನಾವ್ ಏನ್ ಕರಿತೀವಿ ಎಲ್ಲಾ ವಿಚಾರಗಳು ಇವ್ರಿಗೆ ತಿಳ್ಕೊಂಡಿರ್ತಾರೆ.
ಬಟ್ ಒಂದು ವಿಚಾರ ಏನಪ್ಪಾ ಅಂದ್ರೆ ಇವರು ಮನ್ಸು ಮಾಡ್ಬೇಕು. 5ನೇ ಮನೆ ಏನ್ ಮಾಡಬೇಕು ಅಂದ್ರೆ ಕರ್ಣನ ಜಾತಕ ಇದ್ದಂಗೆ ಕೆಲವೊಂದ್ಸಲ ಬಿಟ್ಕೊಡುವಂತದ್ದು, ಬೇರೆಯವ್ರು ಮಾಡ್ಲಿ ಬಿಡು, ಅಥವಾ ನಮ್ಮ ಕಾಂಬಿನೇಷನ್ಸ್ ಅಲ್ಲೇ ನೋಡೋಣ. ನಮ್ಮ ಜಾತಕದಲ್ಲಿ ಏನಾದ್ರು 5ನೇ ಮನೆ ಈ ರೀತಿ ಇದ್ರೆ ಕಾಂಬಿನೇಷನ್ಸ್ ಅಲ್ಲಿ ನಾವು ಯಾರಿಗಾರು ಒಬ್ರು ದುಡ್ಡು ಕೊಟ್ಟು ನಾವು ಲಾಸ್ ಮಾಡಿಕೊಂಡಿರ್ತೀವಿ, ಅಥವಾ ದುಡ್ಡು ನಾವು ಕೇಳಲ್ಲ, ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು, ಈ ರೀತಿ ಇರುತ್ತೆ. CM, ಪ್ರೈಮ್ ಮಿನಿಸ್ಟರ್ ಅವರ ಆರೋಸ್ಕೋಪ್ ಅಲ್ಲಿ ನಾವು ಈ ರೀತಿ ಅನಾಲಿಸಿಸ್ ಮಾಡ್ತೀವಿ. ನಮ್ಮ ಆರೋಸ್ಕೋಪ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾವ್ದೋ ಒಂದು ಬಿಸ್ನೆಸ್ಗೆ ದುಡ್ಡು ಹಾಕಿರ್ತೀವಿ, ಅಲ್ಲಿ ದುಡ್ಡು ಏನಾದ್ರು ಒಂದು ಸ್ಟ್ರಕ್ ಆಗುವಂತದ್ದು, ಅಥವಾ ಈ ದುಡ್ಡು ಇನ್ನೇನೋ ಒಂದು ಸಮಸ್ಯೆಗೆ ಸಿಗಾಕೊಳ್ಳುವಂತದ್ದು, ಮತ್ತೆ ದುಡ್ಡು ನಾವೇ ಕೇಳಲ್ಲ, ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತೀವಿ. ಈ ರೀತಿ ಆಗುವಂತದ್ದು ಈ 5ನೇ ಮನೆ ಆಗುತ್ತೆ. ಮತ್ತೆ ಉಪನಕ್ಷತ್ರದಲ್ಲೂ ಕೂಡ 5ನೇ ಮನೆ ಇರೋದ್ರಿಂದ ಇವೆರಡೂ ಸಮಸ್ಯೆ ಇವ್ರು ಫೇಸ್ ಮಾಡ್ತಾರೆ. ಜಾತಕದಲ್ಲಿ PM ಆಗೋ ಯೋಗ ಅಂತೂ ಖಂಡಿತ ಇದೆ. ಇದೊಂದು ಕೂಡ ಇವರು ನೋಡ್ಕೊಳ್ಬೇಕು. ಈ ರೀತಿ ಸಮಸ್ಯೆ ಇರುತ್ತೆ. ಸಬ್ಲಾಡ್ ಅಲ್ಲೂ ಕೂಡ 5A12 ಇರೋದ್ರಿಂದ ಇದೊಂದು ಸಮಸ್ಯೆಯಿಂದ ಅವ್ರು ಹೊರಗೆ ಬರ್ಬೇಕಾಗುತ್ತೆ. ಖಂಡಿತ ಇವರ ಜಾತಕದಲ್ಲಿ CM to PM ಆಗೋ ಯೋಗ ಎಲ್ಲಾನು ಇದೆ. ಜಾತಕ ತುಂಬಾ ಪ್ರಬಲವಾಗಿದೆ. ನಾವು ಬರೀ ಮೇಲ್ನೋಟಿಗೆ ಅವರು ಡೇ ಟು ಟೈಮ್ ಪ್ಲೇಸ್ ಆಗ್ತಾಗ ಬರೀ ಮೇನ್ ಕುಂಡ್ಲಿ ನೋಡಿ ನಾವು ಎಕ್ಸ್ಪ್ಲನೇಷನ್ಸ್ ಕೊಡಕ್ಕಾಗಲ್ಲ. ಅವರ ಪರ್ಸನಲ್ ಹಾರೋಸ್ಕೋಪ್ ಅಂದ್ರೆ ನಾ ಆಗ್ಲೇ ಹೇಳ್ದಂಗೆ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲಿದೆ, ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ, ಉಪನಕ್ಷತ್ರದಲ್ಲಿ ಯಾವ್ದಿದೆ ಅದನ್ನ ನೋಡ್ಕೋಬೇಕು. ಅದ್ರ ಜೊತೆ ನಾವು ಕನ್ಫರ್ಮ್ ಅಂತ ನಾವು ಕಸ್ಪಲ್ ಅಂತ ನೋಡ್ತೀವಿ, ಅಲ್ಲೂ ಕೂಡ ನಾವು ಫೈನಲ್ ಆಗಿ ಯಾವುದೇ ಒಬ್ಬ ಮನುಷ್ಯನ ಒಂದು ರಿಸಲ್ಟ್ ಅಲ್ಲಿ ನೋಡಿ ಹೇಳ್ಬೇಕು. ಬರೀ ಮೇಲ್ನೋಟಿಗೆ ಗ್ರಹಗಳು ಇಂತಿಂತ ಜಾಗದಲ್ಲಿದೆ, ಯೋಗ ಇದೆ, ನೀಚಭಂಗ ರಾಜಯೋಗ ಇದೆ ಅಂತ ಹೇಳ್ತೀವಿ, ಬಟ್ ಕನ್ಫರ್ಮು ಇಲ್ಲಿ ಕೊಡುತ್ತೆ. 3, 10, 11 ಕಾಂಬಿನೇಷನ್ಸ್ ಬಂದಾಗ ಅವ್ರಿಗೆ ಫಲ ಕೊಡುವಂಥದ್ದು. ಮತ್ತೆ ನಾವು ಯಾವುದೇ ಒಂದು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಟೈಮ್ ಬೇಸ್ಡ್ ಅವರ ಒಂದು ಟೈಮ್ 2024 ನಿಂದ 44 ತನಕ ತುಂಬಾ ಎಕ್ಸಲೆಂಟ್ ಆಗಿದೆ. ಇಂಥ ಸಮಯದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋ ಯೋಗ ಅಂತೂ ಖಂಡಿತ ಇರುವಂತದ್ದು. ಇದಿಷ್ಟು ಯೋಗಿ ಆದಿತ್ಯನಾಥ್ ಅವರ ವಿಚಾರ. ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಒಬ್ರು ಯಾರು ನೇಮ್ ಅಂಡ್ ಫೇಮ್ ಮಾಡಿರ್ತಾರೆ ಅವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಿರ್ತೀನಿ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನೆಲ್ ಅಲ್ಲಿ ಈ ಎದುರಿಸೋದು ಕಾಟ ದೋಷ ಅವೆಲ್ಲ ಇರಲ್ಲ. ನಮ್ಮ ಹೆಂಗೆ ಎಕ್ಸ್ಪ್ಲನೇಷನ್ಸ್ ಇರುತ್ತೆ, ಯಾವುದೇ ಒಬ್ಬ ಮನುಷ್ಯನ ಆರೋಸ್ಕೋಪ್ ಬರೀ ಮೇಲ್ನೋಟಕ್ಕೆ ನೋಡುವಂಥದ್ದಲ್ಲ, ಅವರ ಒಂದು ಡಿಗ್ರಿ ವೈಸ್ ಅಲ್ಲಿ ನೋಡ್ಬೇಕು, ನಕ್ಷತ್ರ, ಉಪನಕ್ಷತ್ರ ಮತ್ತೆ ಕಸ್ಪಲ್ಲು ಅವೆಲ್ಲ ನೋಡಿ ರಿಸಲ್ಟ್ ಹೇಳ್ಬೇಕು. ಅಲ್ಲಿ ಫೈನಲ್ ಆಗಿರುವಂಥದ್ದು ಅವರ ಲಾಭ ನಷ್ಟ ಎಲ್ಲ ಇಲ್ಲಿ ನೋಡ್ಬೇಕಾಗಿರುವಂಥದ್ದು. ಥ್ಯಾಂಕ್ ಯು.